ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ ನಾವು 47ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಕರ್ಮಫಲಕ್ಕೆ ಕಾರಣವಾಗೋದು ಅಂತಂದ್ರೆ ಏನು, ಮತ್ತೆ ಅರ್ಜುನನಿಗೆ ಕರ್ಮಫಲದ ಕಾರಣ ಆಗಬೇಡ ಅಂತ ಭಗವಂತ ಹೇಳ್ತಾನಲ್ಲ, ಅದು ಯಾಕೆ ಹೇಳ್ದ, ಏನು ಅದರ ಅರ್ಥ ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಅಂದರೆ ಯಾವಾಗ ನಾವು ಕರ್ಮ ಫಲಕ್ಕೆ ಆಸೆ ಪಟ್ಟು ಕೆಲಸಗಳನ್ನು ಮಾಡ್ತೀವೋ ಆಗ ನಾವು ಬಂಧನಕ್ಕೆ ಒಳಗಾಗ್ತೀವಿ. ಅಂದರೆ ಅದರ ಫಲ ನಮಗೆ ಸಿಗುತ್ತೆ. ಆದರೆ ಯಾವಾಗ ಇದು ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ನಾವು ಕೆಲಸ ಮಾಡ್ತೀವೋ ಆಗ ನಮಗೆ ಅದರ ಒಂದು ಬಂಧನ ನಮಗೆ ಸಿಗೋದಿಲ್ಲ. ಅಂದರೆ ಕರ್ಮ ಫಲಕ್ಕೆ ನಾವು ಒಳಗಾಗೋದಿಲ್ಲ. ಅದು ಒಳ್ಳೆಯ ಕೆಲಸ ಆದರೂ ಆಗಲಿ, ಕೆಟ್ಟ ಕೆಲಸ ಆದರೂ ಆಗಲಿ. ಆದರೆ ಒಂದು ರೀತಿಯಲ್ಲಿ ಯೋಚನೆ ಮಾಡಿದಾಗ ಆ ಥರ ಯಾರು ಮಮತೆ ರಹಿತರಾಗಿರ್ತಾರೋ, ಆಸಕ್ತಿ ರಹಿತರಾಗಿ ಕೆಲಸವನ್ನು ಮಾಡ್ತಾರೋ ಅವರಲ್ಲಿ ಪಾಪದ ಕೆಲಸಗಳು ಅನ್ನೋದು ಅವ್ರ ಮನಸ್ಸಲ್ಲಿ ಬರೋದೇ ಇಲ್ಲ. ಯಾಕಂದರೆ ಆಸಕ್ತಿ, ಆಸೆ ಇದೆಲ್ಲ ಇದ್ದಾಗಲೇ ನಾವು ತಪ್ಪಾಗಿ ನಡ್ಕೊಳ್ಳೋದಲ್ವಾ. ಸೊ ಇಲ್ಲಿ ಆಸಕ್ತಿ ರಹಿತನಾದ ಮೇಲೆ ಕೆಟ್ಟ ಕೆಲಸಗಳಂತೂ ಅವನು ಮಾಡೋದೇ ಇಲ್ಲ, ಪಾಪದ ಕೆಲಸಗಳನ್ನು ಮಾಡೋದಿಲ್ಲ. ಸೊ ಇಂಥ ಒಂದು ಆಸಕ್ತಿ ರಹಿತ ಕೆಲಸಗಳನ್ನು ಮಾಡೋದ್ರಿಂದ ಹಿಂದಿನ ಕರ್ಮದ ಪಾಪಗಳು ಕೂಡ ಭಸ್ಮ ಆಗೋಗುತ್ತೆ. ಈ ರೀತಿ ನಾವು ಅದನ್ನು ಅರ್ಥ ಮಾಡ್ಕೊಂಡ್ವಲ್ವಾ. ಈಗ ಪ್ರಶ್ನೆ ಏನು ಅಂತಂದರೆ, ಕರ್ಮ ಮಾಡದೇ ಇರೋದ್ರಲ್ಲೂ ಕೂಡ ನಿನಗೆ ಆಸಕ್ತಿ ಇಲ್ದಿರಲಿ ಅಂತಂದ್ಬಿಟ್ಟು ಭಗವಂತ ಹೇಳ್ತಾನಲ್ಲ, ಅದು ಯಾಕೆ ಹೇಳ್ತಾ ಇದ್ದಾನೆ ಅಂದರೆ, ಕರ್ಮ ಮಾಡಬೇಕಾದ್ರೆ ಆಸಕ್ತಿ ರಹಿತನಾಗಿ ಕರ್ಮ ಮಾಡು ಅನ್ನೋದೇನೋ ಸರಿ, ಆದರೆ ಕರ್ಮ ಮಾಡದೇ ಇರೋದ್ರಲ್ಲೂ ಕೂಡ ನೀನು ಆಸಕ್ತನಾಗಿರಬೇಡ ಅಂತ ಹೇಳ್ತಾ ಇದ್ದಾರಲ್ಲ, ಇದಕ್ಕೇನು ಅರ್ಥ ಅಂತ ಇಲ್ಲಿ ಪ್ರಶ್ನೆ. ಅದಕ್ಕೆ ಉತ್ತರ ಏನು ಅಂತಂದರೆ, ಇದರಿಂದ ಭಗವಂತ ಯಾವ ಪ್ರಕಾರ ಶಾಸ್ತ್ರದಲ್ಲಿ ವಿಹಿತವಾಗಿರುವಂಥ ಕರ್ಮಗಳ ವಿರುದ್ಧವಾದಂತಹ, ಈಗ ಶಾಸ್ತ್ರಗಳಲ್ಲಿ ಇದನ್ನು ಮಾಡಲೇಬೇಕು ಅಂತ ಹೇಳಿರ್ತಾರಲ್ಲ, ಅಂಥ ಕೆಲಸಗಳ ವಿರುದ್ಧವಾಗಿರುವಂಥದ್ದು ಅಂದರೆ ನಿಷಿದ್ಧ ಕರ್ಮಗಳು, ಅದನ್ನು ಆಚರಣೆ ಮಾಡೋದು ಕರ್ಮದ ಅಧಿಕಾರದ ದುರುಪಯೋಗ ಆಗುತ್ತೋ. ಅಂದರೆ ಈಗ ಯಾವ ಕೆಲಸಗಳನ್ನು ಮಾಡಬಾರ್ದು ಅಂತ ಧರ್ಮಗ್ರಂಥಗಳಲ್ಲಿ ಹೇಳಿದೆಯೋ ಅದನ್ನು ಮಾಡೋದು ಆ ಕರ್ಮದ ಅಧಿಕಾರದ ದುರುಪಯೋಗ ಆದಂಗಾಗತ್ತಲ್ವ. ಅದೇ ರೀತಿ ವರ್ಣ, ಆಶ್ರಮ, ಸ್ವಭಾವ ಮತ್ತು ಪರಿಸ್ಥಿತಿಗೆ ಅನುಸಾರವಾಗಿ ಯಾರಿಗೆ ಯಾವುದು ಅವಶ್ಯ ಕರ್ತವ್ಯವಾಗಿರುತ್ತೋ, ಅಂದರೆ ಈಗ ನನ್ನ ವರ್ಣಕ್ಕೆ, ನನ್ನ ಆಶ್ರಮಕ್ಕೆ, ನನ್ನ ಸ್ವಭಾವಕ್ಕೆ, ಆ ಪರಿಸ್ಥಿತಿಗೆ ಅನುಸಾರವಾಗಿ ನಾನು ಏನೋ ಒಂದು ಕರ್ತವ್ಯ ಮಾಡಬೇಕಾಗಿರುತ್ತೆ. ಅದು ಮಾಡಲೇಬೇಕಾದಂಥ ಕರ್ತವ್ಯವಾಗಿರುತ್ತೆ. ಅದನ್ನು ಮಾಡದೇ ಇರೋದು ಸಹ ಈ ಅಧಿಕಾರದ ದುರುಪಯೋಗ ಮಾಡ್ದಂಗೆ ಲೆಕ್ಕ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಯಮವನ್ನು ಮೀರ್ದಂಗೆ. ಅಂದರೆ ಏನು, ಯಾವುದು ನಿಷಿದ್ಧ ಕರ್ಮ ಇದೆಯೋ ಅದನ್ನು ಮಾಡಿದ್ರೂ ಅದು ಕೂಡ ಅಧಿಕಾರಕ್ಕೆ ನಾವು ತಪ್ಪು ಮಾಡ್ತಾ ಇದ್ದೀವಿ, ಅಂದರೆ ದುರುಪಯೋಗ ಪಡಿಸ್ಕೊಳ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಯಾಕೆ ಅವ್ರು ಮಾಡಬೇಡಿ ಅಂದರೆ ನಾವು ಮಾಡ್ತಾ ಇದ್ದೀವಿ. ಆಮೇಲೆ ಕೆಲವೊಂದು ಕೆಲಸಗಳನ್ನು ನಾನು ಮಾಡಲೇಬೇಕಾಗಿರುತ್ತೆ, ಆ ಸಮಯದಲ್ಲಿ ನಾನು ಮಾಡದೇ ಇದ್ದರೆ ಅದು ಕೂಡ ನಾವು ದುರುಪಯೋಗ ಮಾಡ್ದಂಗೆ ಲೆಕ್ಕ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ನಮಗೆ ಅಂತ ವಿಧಿಸಿರುವಂಥ ಕರ್ಮಗಳ ತ್ಯಾಗ ಇದೆಯಲ್ಲ, ಅದು ಯಾವ ರೀತಿ ನೋಡಿದ್ರೂ ಕೂಡ ಅದು ನ್ಯಾಯಸಮ್ಮತವಲ್ಲ. ಅಂದರೆ ನನಗೆ ಅಂತ ಇರುವಂಥ ಕರ್ತವ್ಯವನ್ನು ಬಿಟ್ಬಿಡೋದು, ನಾನು ಮಾಡೋದಿಲ್ಲ, ನಾನು ತ್ಯಾಗ ಮಾಡ್ತಾ ಇದ್ದೀನಿ, ನಾನು ಯಾವುದರಲ್ಲೂ ಆಸಕ್ತನಾಗಿರೋದಿಲ್ಲ ಅಂತ ಹೇಳಿ ನಾವು ಅದನ್ನು ಬಿಟ್ಬಿಡ್ತೀವಲ್ವ, ಅದು ಕೂಡ ಅನ್ಯಾಯ, ಅದು ನ್ಯಾಯ ಅಲ್ಲ. ಅದಕ್ಕೋಸ್ಕರನೇ ಮೋಹಕ್ಕೆ ವಶನಾಗಿ ಇವುಗಳನ್ನೆಲ್ಲ ನೀನು ತ್ಯಾಗ ಮಾಡೋದು. ಯಾವ ಥರ ತ್ಯಾಗ ಅಂತಂದರೆ ಇದು ತಾಮಸ ತ್ಯಾಗ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಮೋಹಕ್ಕೆ ನೀನಲ್ಲಿ ವಶನಾಗ್ತಾ ಇದೆಯಾ, ಅದರಿಂದ ನೀನು ನಾನು ಈ ಕೆಲಸವನ್ನು ಮಾಡಲ್ಲ ಅಂತ ಹೇಳ್ತಾ ಇದೆಯಾ, ಅದಕ್ಕೆ ಇದನ್ನು ತಾಮಸ ತ್ಯಾಗ ಅಂತ ಹೇಳ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಅದನ್ನು 18ನೇ ಅಧ್ಯಾಯದಲ್ಲಿ 7ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ, ನಿಷಿದ್ಧ ಮತ್ತು ಕಾಮ್ಯ ಕರ್ಮಗಳನ್ನಾದರೂ ಸ್ವರೂಪದಿಂದ ತ್ಯಾಗ ಮಾಡೋದು ಸರಿಯಾಗೇ ಇದೆ. ಅಂದರೆ ಯಾವುದನ್ನು ನೀನು ಮಾಡಬಾರ್ದು ಅಂತ ಹೇಳಿರ್ತಾರೋ ಅದು, ಮತ್ತು ನಮ್ಮ ಆಸೆಗೋಸ್ಕರ ಕೆಲವೊಂದು ಕರ್ಮಗಳನ್ನು ಮಾಡ್ತೀವಿ, ನನ್ನ ಆಸೆ ತೀರಿಸ್ಕೊಳ್ಳೋದಕ್ಕೋಸ್ಕರ, ಅದನ್ನು ನೀನು ಬೇಕಾದರೆ ತ್ಯಾಗ ಮಾಡೋದು ಒಂದು ರೀತಿಯಲ್ಲಿ ಸರಿಯಾಗೇ ಇದೆ. ಯಾಕಂದರೆ ನಿಷಿದ್ಧ ಕರ್ಮಗಳು ಅದನ್ನು ಮಾಡಲಿಲ್ಲ ಅಂತಂದರೆ ಓಕೆ. ಆಮೇಲೆ ಕಾಮ್ಯ ಕರ್ಮಗಳನ್ನು ಭಗವಂತ ನೀನು ಮಾಡಬಾರ್ದು ಅಂತ ಹೇಳಿದಾನೆ. ಅಂದರೆ ನಿನ್ನ ತೃಪ್ತಿಗೋಸ್ಕರ ನೀನು ಕೆಲಸಗಳನ್ನು ಮಾಡ್ಕೋಬಾರ್ದು ಅಂತ ಹೇಳಿದ್ದಾನೆ. ಅದನ್ನು ಬಿಡೋದೇನೋ ಸರಿ, ಆದರೆ ನಿಯತ ಕರ್ಮವನ್ನು ಅಂತಂದರೆ ಏನು,
ನನಗೆ ಅಂತ ಬಂದಿರುವಂತಹ ಕರ್ತವ್ಯ ಕರ್ಮಗಳಿರುತ್ತಲ್ಲ ಅಂಥದನ್ನು ತ್ಯಾಗ ಮಾಡೋದು ಸರಿಯಲ್ಲ. ಅದಕ್ಕೋಸ್ಕರನೇ ಮೋಹದ ಕಾರಣ ಅದನ್ನು ತ್ಯಾಗ ಮಾಡೋದನ್ನ ತಾಮಸ ತ್ಯಾಗ. ಈಗ ನನ್ನವರು ಅನ್ನುವಂಥ ಮೋಹ ನಿನಗಿದೆ, ಅವರಿಗೋಸ್ಕರ ನೀನು ಈ ಕೆಲಸವನ್ನು ಮಾಡಲ್ಲ ಅಂತಿದೆಯಲ್ಲ, ಅದು ತಾಮಸ ತ್ಯಾಗ ಅನ್ನಿಸ್ಕೊಳ್ಳುತ್ತೆ ಅಂತ ಇಲ್ಲಿ ಭಗವಂತ ಎಕ್ಸ್ಪ್ಲೇನ್ ಮಾಡಿದ್ದಾನೆ. ಮತ್ತು ಶಾರೀರಿಕ ಕ್ಲೇಶದ ಭಯದಿಂದ ತ್ಯಾಗ ಮಾಡೋದು ರಾಜಸ ತ್ಯಾಗವಾಗಿದೆ. ಅಂದರೆ ಏನು, ಶರೀರಕ್ಕೆ ಏನೋ ಒಂದು ತೊಂದರೆ ಆಗುತ್ತೆ, ದುಃಖ ಆಗುತ್ತೆ, ನೋವಾಗುತ್ತೆ ಅನ್ನೋ ಭಯದಿಂದ ತ್ಯಾಗ ಮಾಡೋದಿದೆಯಲ್ಲ, ಅದನ್ನು ರಾಜಸ ತ್ಯಾಗ. ಮೋಹದ ಕಾರಣದಿಂದ ತ್ಯಾಗ ಮಾಡೋದು, ಕರ್ತವ್ಯವನ್ನು ತ್ಯಾಗ ಮಾಡೋದು ಅದು ತಾಮಸ ತ್ಯಾಗ. ಶರೀರಕ್ಕೆ ಏನೋ ತೊಂದರೆ ಆಗುತ್ತೆ ಅಂತ ತ್ಯಾಗ ಮಾಡೋದು ಅದು ರಾಜಸಿಕ ತ್ಯಾಗ. ಇದನ್ನು 18ನೇ ಅಧ್ಯಾಯದ 8ನೇ ಶ್ಲೋಕದಲ್ಲಿ ಭಗವಂತ ಎಕ್ಸ್ಪ್ಲೇನ್ ಮಾಡಿದ್ದಾನೆ. ಅದೇನು ಅಂತಂದರೆ, ಯಾವೆಲ್ಲ ಕರ್ಮಗಳಿದೆಯೋ ಅದೆಲ್ಲವೂ ಕೂಡ ದುಃಖ ರೂಪದ್ದೇ ಆಗಿದೆ ಅಂತ ತಿಳ್ಕೊಂಡು, ಒಂದು ವೇಳೆ ಯಾರಾದರೂ ಶಾರೀರಿಕ ಕ್ಲೇಶದ ಭಯದಿಂದ ನನಗೆ ಶರೀರಕ್ಕೆ ಏನೋ ತೊಂದರೆ ಆಗಿಬಿಡುತ್ತೆ ಅನ್ನುವಂಥ ಭಯದಿಂದ ಕರ್ತವ್ಯ ಕರ್ಮಗಳನ್ನು ತ್ಯಾಗ ಮಾಡಿದ್ದೇ ಆದರೆ ಅವನು ಅಂದರೆ ಅಂತಹ ರಾಜಸವಾದ ತ್ಯಾಗವನ್ನು ಮಾಡಿ ತ್ಯಾಗದ ಫಲವನ್ನು ಯಾವ ರೀತಿಯಿಂದಲೂ ಕೂಡ ಅವನು ಪಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಅದನ್ನು ರಾಜಸ ತ್ಯಾಗ ಅಂತ ಹೇಳ್ತಾರೆ. ನೋಡಿ, ಈಗ ಮೋಹದ ಕಾರಣದಿಂದ ಅಂದರೆ ನನ್ನವ್ರಿಗೆ ಏನಾಗ್ಬಿಡುತ್ತೋ, ನನ್ನ ತಂದೆ ತಾಯಿಗಳು ಬಂಧು ಬಾಂಧವರು ಇವ್ರಿಗೆ ಏನಾಗ್ಬಿಡುತ್ತೋ, ಅಲ್ಲಿ ಮೋಹ ಇದೆ ಅವನಿಗೆ ಅವ್ರ ಮೇಲೆ, ಅದರಿಂದ ಆಗೋದು ತಾಮಸ ತ್ಯಾಗ. ಈಗ ನನ್ನ ಶರೀರಕ್ಕೆ ಏನೋ ತೊಂದರೆ ಆಗಿಬಿಡುತ್ತೆ, ಅದೆಲ್ಲ ದುಃಖ ಕೊಡುತ್ತೆ ಅಂತ ಏನಾದರೂ ನಾವು ತ್ಯಾಗ ಮಾಡಿದ್ದೆ ಆದರೆ ಅದು ರಾಜಸ ತ್ಯಾಗ ಅಂತ ಅನ್ನಿಸ್ಕೊಳ್ಳುತ್ತೆ. ಈ ರೀತಿ ಎರಡೂ ರೀತಿ ಯೋಚನೆ ಮಾಡಿ ಮಾಡೋದು ಕೂಡ ಅದು ತ್ಯಾಗ ಅನ್ನಿಸ್ಕೊಳ್ಳೋದಿಲ್ಲ. ಅದನ್ನ ರಾಜಸ ತ್ಯಾಗ, ತಾಮಸ ತ್ಯಾಗ ಅಂತ ಹೇಳ್ತಾರೆ. ಆಮೇಲೆ ನಾವು ನಮಗೆ ವಿಧಿಸಿರುವಂತಹ ಕರ್ಮಗಳ ಅನುಷ್ಠಾನವನ್ನು ಮಾಡದ ಹೊರತು ಮನುಷ್ಯ ಕರ್ಮಯೋಗದ ಸಿದ್ಧಿಯನ್ನು ಕೂಡ ಪಡ್ಕೊಳ್ಳೋದಕ್ಕಾಗೋದಿಲ್ಲ. ಅಂದರೆ ನಮಗೆ ಅಂತ ಕೆಲವೊಂದು ಕರ್ತವ್ಯಗಳಿರುತ್ತಲ್ಲ, ಅದನ್ನು ನಾವು ಮಾಡಲೇಬೇಕು. ಮಾಡಲಿಲ್ಲ ಅಂತಂದರೆ ಕರ್ಮಯೋಗದ ಸಿದ್ಧಿ ಅನ್ನೋದು ನಮಗೆ ಸಿಗೋದಿಲ್ಲ. ಇದರ ಬಗ್ಗೆ 3ನೇ ಅಧ್ಯಾಯದಲ್ಲಿ 4ನೇ ಶ್ಲೋಕದಲ್ಲಿ ಭಗವಂತ ಹೇಳಿದ್ದಾನೆ. ಏನು ಅಂತಂದರೆ, ಮನುಷ್ಯ ಕರ್ಮಗಳನ್ನು ಆಚರಣೆ ಮಾಡದೆ, ಅಂದರೆ ಕರ್ಮಾಚರಣೆ ಮಾಡದೆ ನಿಷ್ಕರ್ಮತೆಯನ್ನ ಅಂತಂದ್ರೆ ಏನು, ನಾನು ಮಾಡೋದಿಲ್ಲ ಕೆಲಸವನ್ನ ಅಂತ ಏನಾದರೂ ಮಾಡಿದ್ರೆ ಅಂದರೆ ಯೋಗನಿಷ್ಠೆಯನ್ನು ಪಡ್ಕೊಳ್ಳೋದಕ್ಕಾಗೋದಿಲ್ಲ ಅವನು. ಮತ್ತು ಕೇವಲ ಕರ್ಮಗಳ ತ್ಯಾಗ ಮಾಡಿದ್ರಿಂದ ಸಿದ್ಧಿ ಅಂತಂದ್ರೆ ಏನು, ಸಾಂಖ್ಯ ನಿಷ್ಠೆಯನ್ನು ಕೂಡ ಅವನು ಪಡ್ಕೊಳ್ಳೋದಕ್ಕಾಗಲ್ಲ. ಅಂದರೆ ಕರ್ಮವನ್ನು ಮಾಡದೇ ಇರೋದ್ರಿಂದ ಯೋಗನಿಷ್ಠೆನೂ ಸಿಗೋದಿಲ್ಲ, ಕರ್ಮವನ್ನು ತ್ಯಾಗ ಮಾಡೋದ್ರಿಂದ ಸಾಂಖ್ಯ ನಿಷ್ಠೆ ಕೂಡ ಅವನು ಪಡೆಯೋದಕ್ಕಾಗೋದಿಲ್ಲ. ಅಂದರೆ ಯಾವ ರೀತಿಯಲ್ಲೂ ಅವನಿಗೆ ಒಂದು ಸಿದ್ಧಿ ಅನ್ನೋದು ಸಿಗೋದಿಲ್ಲ. ಅದಕ್ಕೋಸ್ಕರನೇ ಯಾವುದೇ ಕಾರಣದಿಂದ ವಿಹಿತ ಕರ್ಮಗಳನ್ನು ಅನುಷ್ಠಾನ ಮಾಡದೇ ಇರೋದ್ರಲ್ಲೂ ಕೂಡ ನಿನಗೆ ಆಸಕ್ತಿ ಅನ್ನೋದು ಇರಬಾರ್ದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನಾನು ಕೆಲಸ ಮಾಡಿದ್ರೆ ತಾನೇ ಅಂತ ಒಂದು ಕೆಲಸವನ್ನು ಮಾಡಿದ್ರೆ ಇಂಥ ಒಂದು ಫಲ ಸಿಗುತ್ತೆ, ಮತ್ತು ನಾನು ಮಾಡದೇ ಇದ್ರೇ ಒಳ್ಳೆಯದು ಅಂತ ಆ ರೀತಿ ನೀನು ಅದರಲ್ಲೂ ಆಸಕ್ತಿಯನ್ನು ಇಟ್ಕೋಬಾರ್ದು. ಯಾಕೆ ಅಂತಂದರೆ ನಿನಗೆ ಅಂತ ಕೊಟ್ಟಿರುವಂಥ ಜವಾಬ್ದಾರಿ, ನಿನಗೆ ಅಂತ ಬಂದಿರುವಂಥ ಕರ್ತವ್ಯ. ಈಗ ಇಲ್ಲಿ ಅರ್ಜುನ ಕ್ಷತ್ರಿಯನಾಗಿರೋದ್ರಿಂದ ಯುದ್ಧ ಮಾಡೋದು ಅವನು ಕರ್ತವ್ಯ ಆಗಿದೆ ಅಲ್ವಾ. ಆ ಕರ್ತವ್ಯದಿಂದ ನೀನು ವಿಮುಖನಾಗಬಾರ್ದು. ನಾನು ಇದನ್ನು ಮಾಡದೆ ಇದ್ದು ಬಿಡ್ತೀನಿ ಅಂತನ್ಬಿಟ್ಟು ನೀನು ಆ ರೀತಿ ಯೋಚನೆ ಮಾಡಿದ್ರು ಕೂಡ ಅದರಲ್ಲೂ ನಿನಗೆ ಆಸಕ್ತಿ ಇರಬಾರ್ದು ಅಂತ ಇಲ್ಲಿ ಹೇಳ್ಕೊಡ್ತಾ ಇದ್ದಾನೆ ಕೃಷ್ಣ. ನಿನ್ನ ಕೆಲಸ, ನಿನ್ನ ಕರ್ತವ್ಯ ನೀನು ಮಾಡಬೇಕು, ಮಾಡಲ್ಲ ತ್ಯಾಗ ಮಾಡಿಬಿಡ್ತೀನಿ ಹಾಗೆ ಹೀಗೆ ಅಂತಂದರೆ ಅದರಲ್ಲೂ ನಿನಗೆ ಆಸಕ್ತಿ ಇರಬಾರ್ದು ಅನ್ನೋದನ್ನು ಇಲ್ಲಿ ಭಗವಂತ ಹೇಳಿದ್ದಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.